ಆ ರಾತ್ರಿ ದೇವರು ಯಾಕೋಬನನ್ನು ಪರೀಕ್ಷಿಸುತ್ತಾರೆ. ಒಂದು ಏಟು ಹಾಕಿ ನೋಡುತ್ತೇನೆ, ನನ್ನನ್ನು ಬಿಟ್ಟು ಬಿಡುತ್ತಾನೋ ಇಲ್ಲವೇ ಹೊಡೆದ ನನ್ನನ್ನೇ ಹಿಡಿದುಕೊಳ್ತಾನೋ ಎಂದು ಪರೀಕ್ಷಿಸಿದರು ಪ್ರಿಯರೇ. ದೇವರು ಯಾಕೋಬನಿಗೆ ಒಂದು ಏಟು ಹಾಕ್ತಾರೆ ಪ್ರಿಯರೇ. ತೊಡೆಯ ಕೀಳು ಬಿಟ್ಟಿತು ಪ್ರಿಯರೇ. ಆಗ ಯಾಕೋಬ ಏನ್ ಮಾಡಿದ ಗೊತ್ತಾ? ಇನ್ನೂ ಗಟ್ಟಿಯಾಗಿ ಹಿಡ್ಕೊಂಡು ಹೇಳುತ್ತಾನೆ, ದೇವರೇ, ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಾನು ನಿನ್ನನ್ನು ಬಿಟ್ಟು ಬಿಡುವುದೇ ಇಲ್ಲ ಅನ್ನುತ್ತಾನೆ. ಅಂದ್ರೆ ಅರ್ಥ ಗೊತ್ತಾ? ದೇವರೇ, ನೀನು ನನಗೆ ಹೊಡೆದರೂ ಸಹ, ಬೈದರೂ ಸಹ, ಸಾಯಿಸಿದರೂ ಸಹ ನಿನ್ನನ್ನು ಮಾತ್ರ ನಾನು ಬಿಟ್ಟು ಬಿಡಲ್ಲ ಅನ್ನುತ್ತಾನೆ. ಈ ದಿನ ದೇವರು ಅಂತಹ ವಿಶ್ವಾಸಿಗಳಿಗೋಸ್ಕರ, ಅಂತಹ ಆತ್ಮಿಕತೆ ಉಳ್ಳಂಥವರನ್ನು ಹುಡುಕುತ್ತಿದ್ದಾರೆ ಪ್ರಿಯರೇ. ಸಾಧಾರಣವಾಗಿ ನಾವು ನಮ್ಮ ಕೈಯಲ್ಲಿ ಒಂದು 5 ರೂಪಾಯಿ ಕಾಯಿನ್ ಕೈಯಲ್ಲಿ ಹಿಡ್ಕೊಂಡಾಗ ಮಗನು ಬರ್ತಾನೆ, ಆ ಕೈಯಲ್ಲಿರುವ 5 ರೂಪಾಯಿ ಕಾಯಿನ್ ಅನ್ನು ನೋಡ್ತಾನೆ. ಆಗ ಏನ್ ಮಾಡ್ತಾನೆ ಹೇಳಿ? ಆ ಕೈಯನ್ನು ಹಿಡ್ಕೊಳ್ತಾನೆ. ಡ್ಯಾಡಿ ಮಡಿಲಲ್ಲಿ ಕೂತ್ಕೊಳ್ತಾನೆ. ಮಡಿಲಲ್ಲಿ ಅಂತೂ ಕೂತ್ಕೊಳ್ತಾನೆ, ಆದರೆ ಅವನ ನೋಟ ಎಲ್ಲ ಎಲ್ಲಿರುತ್ತೆ? ಆಗೋ ಆ ಕೈಯಲ್ಲಿರುವ 5 ರೂಪಾಯಿ ಮೇಲೆಯೇ. ಮಾತಾಡ್ತಾ ಇರ್ತಾನೆ, ಹರಟೆ ಹೊಡೆಯುತ್ತಾ ಇರ್ತಾನೆ, ಆದರೆ ಮೆಲ್ಲಗೆ ಆ ಕಾಯಿನ್ ಮೇಲೆ ಕೈ ಹೋಗುತ್ತೆ. ಅದನ್ನು ಎಳೆಯುತ್ತಾ ಇರ್ತಾನೆ. ತಂದೆ ಇನ್ನಷ್ಟು ಗಟ್ಟಿಯಾಗಿ ಆ ಮುಷ್ಟಿಯನ್ನು ಹಿಡಿತಾನೆ. ಮಗನು ಇನ್ನಷ್ಟು ಹೆಚ್ಚು ಎಳೆಯುವ ಪ್ರಯತ್ನ ಮಾಡ್ತಾನೆ. ಸ್ಲೋ ಆಗಿ ತಂದೆಯ ಕೈಯನ್ನು ಬಿಚ್ಚಿ ಆ 5 ರೂಪಾಯಿ ಕಾಯಿನ್ ಹಿಡ್ಕೊಳ್ತಾನೆ. ಈಗ ಆ 5 ರೂಪಾಯಿ ಸಿಕ್ಕ ನಂತರ ಕೇಳ್ತಿದ್ದೇನೆ, ಇನ್ನು ಅವನು ಮಡಿಲಲ್ಲಿ ಕೂತ್ಕೊಳ್ತಾನೋ? 5 ರೂಪಾಯಿ ದೊರಕಿದ ಮೇಲೆ ಕೇಳ್ತಿದ್ದೇನೆ, ಅವನು ಡ್ಯಾಡಿಯೊಂದಿಗೆ ಕೂತ್ಕೊಳ್ತಾನೋ? ಇಲ್ಲ ಪ್ರಿಯರೇ, 5 ರೂಪಾಯಿ ಸಿಗೋದೇ ತಡ. ತಕ್ಷಣವೇ ಜಿಗಿದು ಹೋಗ್ತಾನೆ. ಯಾಕೆ ಹಾಗೆ ಮಾಡ್ತಾನೆ ಗೊತ್ತಾ? ಅವನು ಹಾಗೆ ಮಡಿಲಲ್ಲಿ ಕೂತಿದ್ದೇ ಎದಕ್ಕೋಸ್ಕರ? 5 ರೂಪಾಯಿಗೋಸ್ಕರ. ಹಾಗೆಯೇ ದೇವರ ಸನ್ನಿಧಿಗೆ ನಿಮ್ಮ ಅವಶ್ಯಕತೆ ತೀರಿಸಿಕೊಳ್ಳುವುದಕ್ಕಾಗಿ ಹೋಗುತ್ತಾ ಇದ್ದೀರೋ? ಈ ಯೇಸುವನ್ನು ನಂಬಿದ್ರೆ ಕಷ್ಟ ತೀರಿ ಹೋಗ್ತಾವಂತೆ. ಈ ಯೇಸುವನ್ನು ನಂಬಿದ್ರೆ ರೋಗ ಹೋಗ್ತಾವಂತೆ. ಈ ಯೇಸುವನ್ನು ನಂಬಿದ್ರೆ ಪ್ರಮೋಷನ್ ಸಿಗ್ತದಂತೆ, ಸಂಬಳ ಹೆಚ್ಚಾಗ್ತದಂತೆ. ಇದ್ದೀರಾ ಅಂಥವರು ನಮ್ಮ ಮಧ್ಯೆ ಯಾರಾದರೂ? ಜಾಗ್ರತೆ. ಅವಶ್ಯಕತೆಗಳಿಗೋಸ್ಕರ ದೇವರ ಬಳಿಗೆ ಬಂದು ಅವಶ್ಯಕತೆ ತೀರಿದ ನಂತರ ದೇವರನ್ನು ಬಿಟ್ಟು ಬಿಡುವಂಥವರಾಗಿ ಯಾರೂ ಇರಬಾರದು ಪ್ರಿಯರೇ. ಆ ರಾತ್ರಿ ದೇವರು ಯಾಕೋಬನ ತೊಡೆಯ ಮೇಲೆ ಹೊಡೆದಾಗ ಬೈಬಲ್ ಹೇಳ್ತದೆ ಏನೆಂದು? ತೊಡೆಯ ಮೇಲೆ ಆತನು ಅವನನ್ನು ಹೊಡೆದನು, ತೊಡೆಯ ಕೀಲು ಬಿಚ್ಚಿತು. ಆದರೂ ಸಹ ಯಾಕೋಬನು ಮಾತ್ರ ದೇವರನ್ನು ಬಿಟ್ಟು ಬಿಡಲಿಲ್ಲ. ಆ ಪರೀಕ್ಷೆಯಲ್ಲಿ ಯಾಕೋಬನು ಗೆಲ್ಲುತ್ತಾನೆ. ಆ ನಂತರ ಅವನು ಕೇಳ್ತಾನೆ, ಏನ್ ಕೇಳ್ತಾನೆ ನೋಡಿ? ಆತನು ಬೆಳಗಾಗುತ್ತಾ ಇರೋದ್ರಿಂದ ನನ್ನನ್ನು ಬಿಟ್ಟು ಬಿಡು, ಹೋಗುತ್ತೇನೆ ಎಂದು ಕೇಳಲು, ಆಗ ಯಾಕೋಬನು, ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಿನ್ನನ್ನು ನಾನು ಹೋಗಗೊಡಿಸಲ್ಲ ಎಂದು ಹೇಳಿ ಹೋರಾಡ್ತಾನೆ. ಎಲ್ಲಿಯವರೆಗೂ ಹೋರಾಡುತ್ತಾನೆ ಗೊತ್ತಾ? ಗೆಲ್ಲುವವರೆಗೂ ಹೋರಾಡುತ್ತಾನೆ. ತಮ್ಮ ತಂಗಿಯಂದರೆ ಹೋರಾಡಿರಿ. ಎಲ್ಲಿಯವರೆಗೂ ಹೋರಾಡಬೇಕು ಗೊತ್ತಾ? ಗೆಲ್ಲುವವರೆಗೂ ಹೋರಾಡಬೇಕು. ಕೆಲವು ಸಾರಿ ಕೆಲವೊಂದು ಲೋಪಗಳು ನಾವು ತಕ್ಷಣವೇ ಗೆಲ್ಲಲಿಕ್ಕಾಗದೇ ಇರಬಹುದು. ಕೆಲವು ಸಾರಿ ಕೆಲವು ಪಾಪ ನಾವು ತಕ್ಷಣವೇ ಗೆಲ್ಲಲಿಕ್ಕಾಗದೇ ಇರಬಹುದು. ಈ ದಿನ ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಗೆಲ್ಲಲಾರದಂತಹ ಪಾಪವಾಗಲಿ, ಗೆಲ್ಲಲು ಆಗದೇ ಇರುವಂತಹ ಚಟವಾಗಲಿ, ಗೆಲ್ಲಲು ಆಗದೇ ಇರುವಂತಹ ಶೋಧನೆಯಾಗಲಿ, ಗೆಲ್ಲಲು ಆಗದೇ ಇರುವಂತಹ ದುಷ್ಕಾರ್ಯವಾಗಲಿ, ಕ್ರಿಯೆಯಾಗಲಿ ಯಾವುದಾದರೂ ಇರೋದಾದ್ರೆ ನೀವು ಗೆಲ್ಲಲೇಬೇಕು. ನೀವು ಗೆಲ್ಲುವವರೆಗೂ ಏನ್ ಮಾಡಬೇಕು? ಹೋರಾಡಬೇಕು. ಯಾಕೋಬನಿಗೊಂದು ಆಸೆ ಇತ್ತು, ಏನೆಂದರೆ ದೇವರ ಆಶೀರ್ವಾದ ಬೇಕೆಂದು. ಏನ್ ಕಡಿಮೆ ಇತ್ತು ಯಾಕೋಬನಿಗೆ? ಒಬ್ಬ ಮಗ ಅಲ್ಲ, 12 ಮಂದಿ ಗಂಡ್ಮಕ್ಕಳಿದ್ರು. ಆಗ 11 ಮಂದಿ ಇದ್ರು. ಏನ್ ಕಡಿಮೆ? ಬಹಳಷ್ಟು ಆಸ್ತಿ ಇದೆ. ಮತ್ತ್ಯಾಕೆ ಆಶೀರ್ವಾದ ಬೇಕನ್ನುತ್ತಾನೆ? ದಯವಿಟ್ಟು ಕೇಳಿ. ಈ ಲೋಕದಲ್ಲಿ ನೀವು ಸಂಪಾದಿಸುವ ಸಿರಿ ಸಂಪತ್ತಿಗಿಂತಲೂ ಧನ ಧಾನ್ಯಕ್ಕಿಂತಲೂ ದೇವರೊಂದಿಗೆ ನೀವು ಹೊಂದಿಕೊಂಡಿರುವ ಸರಿಯಾದ ಸಂಬಂಧ, ಸಹವಾಸ, ಅದೇ ಎಲ್ಲದಕ್ಕಿಂತಲೂ ಅತ್ಯುನ್ನತವಾದ ಆಶೀರ್ವಾದವಾಗಿದೆ ಎಂಬ ಸತ್ಯವನ್ನು ಯಾವತ್ತೂ ಮರೆಯಬಾರದು ಪ್ರಿಯರೇ. ದೇವರೇ, ನನ್ನ ಮೇಲೆ ನಿನ್ನ ಆಶೀರ್ವಾದಗಳು ಇರಬೇಕು. ಉದ್ಯೋಗ ಇದ್ರೆ ಸಾಲೋದಿಲ್ಲ, ವ್ಯಾಪಾರ ಇದ್ರೆ ಸಾಲೋದಿಲ್ಲ, ಉಳ್ಕೊಳ್ಳಲು ನಿವಾಸವಿದ್ರೆ ಸಾಲೋದಿಲ್ಲ, ಪ್ರಯಾಣಕ್ಕೆ ವಾಹನ ಇದ್ರೆ ಸಾಲೋದಿಲ್ಲ. ಇವೆಲ್ಲ ಇದ್ದಾಗ್ಯೂ ಕೂಡ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇಲ್ಲದಿರುವುದಾದ್ರೆ ನೀವು ಯಾವತ್ತು ನೋಡಿದ್ರೂ ಸಹ ಸುಸ್ತಾಗಿರ್ತೀರಿ. ಯಾವಾಗ ನೋಡಿದ್ರೂ ಸಹ ನಿರಾಶೆಯಲ್ಲಿರ್ತೀರಿ. ತೃಪ್ತಿ ಇಲ್ಲದ ಜೀವಿತ ನೀವು ಜೀವಿಸುತ್ತೀರಿ. ಬೈಬಲ್ ಹೇಳುತ್ತದೆ, ಆ ದಿನ ಇಸ್ರಾಯೇಲ್ ಪ್ರಜೆಗಳು ಅರಣ್ಯದಲ್ಲಿ ದೇವರನ್ನು ಬಹಳವಾಗಿ ಶೋಧಿಸುತ್ತಾರೆ. ನೀರು ಕೂಡ ದೊರಕಲು ಕಷ್ಟವಾಗಿರುವಂತಹ ಅರಣ್ಯದಲ್ಲಿ ನಮಗೆ ಐಗುಪ್ತ ದೇಶ ನೆನಪಾಗ್ತಿದೆ. ಐಗುಪ್ತದಲ್ಲಿ ತಿಂದ ಆಹಾರ ನೆನಪಾಗ್ತಿದೆ. ನಮಗೆ ಹೀರೆಕಾಯಿ ಬೇಕು, ಆಲೂಗಡ್ಡೆ ಬೇಕು, ಆಹಾರ ಬೇಕು ಅಂದಾಗ ದೇವರೇನೋ ದೇವದೂತರೇ ಭುಜಿಸುವಂತಹ ಆಹಾರವನ್ನು ಪರಲೋಕದಿಂದ ಸುರಿಸಿದರೆ ಅವರಿಗೆ ಏನು ಬೇಕಾಗಿದ್ವಂತೆ? ಹೀರೆಕಾಯಿ, ಸೋರೆಕಾಯಿ ಬೇಕಾಗಿದ್ವಂತೆ. ನಮಗೆ ಮಾಂಸ ಬೇಕು,
ಎಂಬುದಾಗಿ ಅರಣ್ಯದಲ್ಲಿ ದೇವರನ್ನು ಪರೀಕ್ಷಿಸಿದ್ದಕ್ಕೆ ದೇವರು ಅವರಿಗೆ ಲಾವಕ್ಕಿಯನ್ನು ಸುರಿಸಿ ಮಾಂಸವನ್ನು ಕೊಟ್ಟರಂತೆ ಪ್ರಿಯರೇ. ಹೊಟ್ಟೆ ತುಂಬ ಬಿದ್ದು ಬಿದ್ದು ತಿನ್ನುತ್ತಾರೆ, ಹೊಟ್ಟೆ ತುಂಬ ಬಿದ್ದು ಬಿದ್ದು ತಿನ್ನುತ್ತಾರೆ. ಆದರೆ ಎಷ್ಟು ತಿಂದ್ರೂ ಸಹ ಅವರಿಗೆ ತೃಪ್ತಿ ಮಾತ್ರ ಇರಲಿಲ್ಲ. ಅವರ ಹೃದಯಗಳಲ್ಲಿ ದೇವರು ಕ್ಷೀಣತೆ ಉಂಟು ಮಾಡಿದ್ರು. ತಿನ್ನಿರಿ, ನಿಮಗೇನ್ ಬೇಕು ತಿಂಡಿ ಅಷ್ಟೇ ಅಲ್ಲವೋ, ತಿನ್ನಿರಿ ಎಂದು ಯೋಚಿಸಿ ದೇವರು ಅವರಿಗೆ ಮಾಂಸವನ್ನು ಆಹಾರವಾಗಿ ಕೊಟ್ರೆ ಮಾಂಸ ಬಿದ್ದು 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 ತಿನ್ನುತ್ತಾರೆ. ಆದರೆ ತೃಪ್ತಿ ಇಲ್ವಲ್ಲ. ಅದಕ್ಕೆ ಕಾರಣ ಗೊತ್ತಾ? ಅವರು ತೃಪ್ತಿ ಇಲ್ಲದ ಆಶೀರ್ವಾದವನ್ನೇ ಆಶಿಸಿದ್ರು. ಜಾಗ್ರತೆ ಸಹೋದರ ಸಹೋದರಿ, ದೇವ್ರು ನಿಮ್ಗೆಲ್ಲ ಕೊಟ್ಟ ನಂತರ ಅನುಭವಿಸುವ ಯೋಗ್ಯತೆ ಕೊಡದೇ ಇದ್ರೆ, ದೇವ್ರು ನಿಮ್ಗೆಲ್ಲವನ್ನೂ ಕೊಟ್ಟು ಆನಂದಿಸುವ ಆಧಿಕ್ಯತೆ ಕೊಡದಿದ್ದರೆ, ದೇವ್ರು ನಿಮ್ಗೆಲ್ಲವನ್ನೂ ಕೊಟ್ಟು ತೃಪ್ತಿ ಎನ್ನುವಂತಹ ಆಶೀರ್ವಾದ ನಿಮ್ಮಲ್ಲಿ ಇಲ್ಲದೇ ಇರೋದಾದ್ರೆ ನಿಮ್ಮಂತಹ ದೌರ್ಭಾಗ್ಯರು ಮತ್ಯಾರೂ ಇರಲ್ಲ ಪ್ರಿಯರೇ. ಯಾಕೋಬನಿಗೆ ಆ ಸತ್ಯ ಗೊತ್ತಾಗುತ್ತೆ. ನನಗೆ ಹೆಂಡತಿಯರಿದ್ದಾರೆ, ಮಕ್ಕಳಿದ್ದಾರೆ, ಎಲ್ಲ ಭಾಗ್ಯವಿದೆ, ಆದರೆ ದೇವರ ಆಶೀರ್ವಾದವೇ ಇಲ್ಲದಂತಾಯ್ತು. ಅದಕ್ಕೆ ಹೇಳ್ತಾನೆ, ದೇವರೇ ನೀನು ನನ್ನನ್ನು ಆಶೀರ್ವದಿಸಿದ ಹೊರತು, ನಿನ್ನ ಆಶೀರ್ವಾದ ನನ್ನ ಮೇಲೆ ಇದ್ದ ಹೊರತು ನಿನ್ನನ್ನು ಬಿಡಲ್ಲ ಅನ್ನುತ್ತಾನೆ. ಪರಿಶುದ್ಧನಾದ ತಂದೆಯೇ, ನೇರವಾಗಿ ಸ್ಪಷ್ಟವಾಗಿ ಮಾತನಾಡಿದ್ದೀರಿ. ಯಾಕೋಬನು ಒಬ್ಬಂಟಿಗನಾಗಿದ್ದಾಗ ಹೋರಾಡುತ್ತಾನೆ, ಗೆಲ್ಲುತ್ತಾನೆ. ನಾವು ಕೂಡ ನಮ್ಮ ಜೀವಿತದಲ್ಲಿ ಒಬ್ಬಂಟಿಗರಾಗಿರುವಾಗ ನಾವು ಹೋರಾಡಬೇಕು, ಗೆಲ್ಲಬೇಕು. ದೇವರೇ, ಸೈತಾನನು ಎಷ್ಟೇ ನಮಗೆ ಶೋಧಿಸಿದ್ರು, ಆ ಶೋಧನೆ ಜಯಿಸಲು ನಾವೆಷ್ಟೇ ಹೋರಾಡಿದರೂ ನಾವು ಗೆಲ್ಲುವಂತಹ ಶಕ್ತಿ ನಮಗೆ ಬೇಕು. ಅದನ್ನು ಅನುಗ್ರಹಿಸಿರಿ. ಯಾಕೋಬನಿಗೆ ನೀವು ಒಂದು ಪೆಟ್ಟು ಹಾಕಿದ್ರೂ ಸಹ ಯಾಕೋಬನು ನಿಮ್ಮನ್ನು ಬಿಟ್ಟು ಬಿಡಲಿಲ್ಲ. ಅಂತಹ ಆತ್ಮಿಕತೆ ನಮಗೂ ಬೇಕು. ದೇವರೇ, ನೀವು ನಮ್ಮನ್ನು ಪರೀಕ್ಷಿಸುವಾಗ, ಪರಿಶೋಧಿಸುವಾಗ, ಗಾಯಗೊಳಿಸುವಾಗ, ದೇವರೇ, ಅದರ ಹಿಂದೆ ಒಂದು ಅದ್ಭುತವಾದ ಉದ್ದೇಶ ಇರುತ್ತೆ ಎಂಬ ಸತ್ಯವನ್ನು ಗ್ರಹಿಸಿ ಯೋಬನ ಹಾಗೆ ನಿಮ್ಮನ್ನು ಬಿಟ್ಟು ಬಿಡಲಾರದೆ, ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರ ಹಾಗೆ ಪ್ರಾಣ ಹೋಗ್ತದೆ ಎಂದು ತಿಳ್ಕೊಂಡ್ರೂ ಸಹ ನಿಮ್ಮ ಮೇಲಿನ ನಂಬಿಕೆಯನ್ನು ಬಿಟ್ಟು ಬಿಡದೆ ಹೇಗೆ ಜಯವನ್ನು ಸಾಧಿಸಿ ಜೀವಿಸಿದರೋ ಅಂತಹ ನಂಬಿಕೆ ನಮ್ಮೆಲ್ಲರಿಗೂ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಈ ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.